ಸರ್ ನಾವು ಇದೇ ಇದರಲ್ಲಿ ವಾಸ ಆಗಿರೋದು. ಫಸ್ಟ್ ಹೆಗಡೆ ನಗರದಲ್ಲಿದ್ದು ಇಲ್ಲಿ 8 ವರ್ಷ ಆಗಿದೆ. ಎಲ್ಲ ಹಂಗೆ ಮಣ್ಣು ಗಿಣ್ಣು ಹಾಕೊಂಡು ಬಡವರು ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ನಾವು ಆಟೋ ಡ್ರೈವರ್ಗಳು ಬಾಡಿಗೆಗಳು ಕಟ್ಟಕ್ಕಾಗ್ತಾ ಇಲ್ಲ ಸರ್. ಇಲ್ಲಿ ಬಂದು 8 ವರ್ಷ ಆಗಿದೆ. ಎಲ್ಲ ಏನೋ ಮಣ್ಣು ಗಿಣ್ಣು ಹಾಕೊಂಡು ಎಲ್ಲ ಬಂದು ಹಿಡಿತಾ ಇದ್ರು. ಆ ಟೈಮಲ್ಲಿ ಬಂದು ನಾವು ಯಾರಿಗೋ ಒಬ್ರನ್ನ ಕೈ ಕಾಲು ಹಿಡ್ದು ಇದು ಮಾಡಿದ್ರೆ ನೋಡ್ರಪ್ಪ ಹಿಂಗ ಆಯ್ತೆ ಮಾಡ್ಕೊಂಡಿದ್ರೆ ಮಾಡ್ಕೊ ಹೋಗಿ ನಿಮ್ಮ ಅದೃಷ್ಟ ಅದು ಅಂತ ಹೇಳ್ಬಿಟ್ಟು ಹೇಳಿದಾರೆ. ಆತರ ಏನಿಲ್ಲ ಪಾಪ, ದುಡ್ಡು ಕಾಸು ಯಾರು ನಮ್ಮ ಹತ್ರ ಈಸ್ಕೊಂಡು ಇಲ್ಲ, ನಾವು ಕೊಟ್ಟೂ ಇಲ್ಲ ಆಯ್ತಾ. ನಾವು ಅದ್ರ ಗುಡ್ಸ್ಲ ಹಾಕೊಂಡು 3 ವರ್ಷ ಗಂಟ ನಾವು ಜೀವನ ಮಾಡಿದೀವಿ ಇಲ್ಲಿ. ಆಮೇಲೆ ಮನೆ ಕಟ್ಟಿದೀವಿ ಸರ್. ಒಂದೇನೋ ಆಸೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ಕಟ್ಕೊಂಡ್ವಿ ಹೊತ್ತು ನಾವೇನ್ ದುರಾಸೆಯಿಂದ ಇದ್ ಮಾಡ್ಬೇಕು ಅಂತ ಇನ್ ಬೇರೆಯವ್ರ ಏನಾರು ಇದ್ರೆ ಬಿಡ್ತಾರ ಸರ್? ಬಿಡಲ್ಲ. ನಾವು ಆ ನಂಬಿಕೆಯಿಂದ ಇದ್ದೋ ಸರ್ ಅಷ್ಟೇ. ಇಲ್ಲಿ ಇನ್ ಯಾರಿಗೂ ದುಡ್ಡು ಕೊಡೋದೇ ಆಗ್ಲಿ, ದುಡ್ಡು ಕೊಟ್ಟಿರೋದೇ ಆಗ್ಲಿ ಯಾರಿಗೂ ಇಲ್ಲ. ₹1 ನಾವ್ ಯಾರಿಗೂ ಕೊಟ್ಟಿಲ್ಲ. ಸಹಾಯ ಮಾಡಿದ್ದಾರೆ ವಸೀಂ ಅವರು, ವಿಜಯ್ ಅವರು ಸಹಾಯ ಮಾಡಿದ್ದಾರೆ. ಸಂಘ ಅಧ್ಯಕ್ಷರು ಎಲ್ಲ ಇಲ್ಲಪ್ಪ ನೀವಿರಿ, ಪರವಾಗಿಲ್ಲ, ಇದು ಗೌರ್ಮೆಂಟ್ ಅವ್ರದ್ದು. ಇರಮ್ಮ ನಿಮಿಷ ಇರಮ್ಮ, ನಾನು ಮಾತಾಡೋ ಗಂಟೆ ಇರಮ್ಮ. ಸಂಘದವರು ಎಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂಘದವರು ಎಲ್ಲ ನಮ್ಗೆ ಇದು ಮಾಡಿದ್ದಾರೆ. ಏನ್ ಹೆದರ್ಕೋಬೇಡಿ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಸರ್ಕಾರ ನಿಮ್ ಕಡೆಯಿಂದ ಸರ್ಕಾರ, ಅವ್ರ ಕಡೆಯಿಂದ ನೀವಲ್ಲ. ಇವಾಗ ಬರ್ತಾರೆ ಎಲ್ಲ ನಿಮ್ಮ ಹತ್ರ ಓಟ್ಗಳು ಕೇಳೋದಿಕ್ಕೆ. ಏನೋ ನೀವು ಹಾಕಿದ್ರೇನೆ ಅವ್ರು ಸರ್ಕಾರ ಮಾಡಕ್ ಆಗೋದು. ಹೇಳಿದಾರೆ, ನಮ್ಮ ಸಂಘದವ್ರು ಹೇಳಿದ್ದಾರೆ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಇರಿ, ನಾವೆಲ್ಲ ಇದ್ದೀವಿ ಸಂಘದವ್ರು ಅಂತ ನಮ್ಗೆ ವಿಶ್ವಾಸನ ಕೊಟ್ಟಿದ್ದಾರೆ. ಅವಾಗೆಲ್ಲ ನಾವು ಮಾಡ್ಕೊಡ್ತೀವಿ ವಸತಿ ಅಂತ. ಅವಾಗ ಅಧಿಕಾರಿಗಳು ಹೇಳ್ಬೇಕಲ್ಲ, ನಿಮ್ಗೆಲ್ಲ ಗೊತ್ತಲ್ಲ ಅಧಿಕಾರಿಗಳು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು. ಒಬ್ರು ಬಂದ್ರೆ ಒಬ್ರಿಲ್ಲ, ಒಬ್ರಿದ್ರೆ ಒಬ್ರಿಲ್ಲ. ಆ ರೀತಿ ಎಲ್ಲ ಆಗಿದೆ ಸರ್ ಇಲ್ಲಿ. ವೈಕಾಯಕಿ ಇವಾಗ ಬಂದ್ಬಿಟ್ಟು ಏನು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ ಇವರು? ನಾನು ಕೇಳೋ ಪ್ರಶ್ನೆ, ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ? ಮನೇಲಿ ಇರೋರು ಕೊಡ್ಬೇಕಲ್ಲ, ಊರವ್ರಿಗೆ ಹೋಗೋಕ್ ಕೊಡ್ತೀರಾ ನೀವು? ಅಪ್ಪ ಇಲ್ಲಿ ನಾವು ಹೊಡಿತಾ ಇದೀವಿ, ಬನ್ನಿ, ನಾವು ನಿಮ್ಗೆಲ್ಲ 3 ತಿಂಗಳು ಮುಂಚೆ ನೋಟಿಸ್ ಕೊಡ್ತೀವಿ. ಫೋಟೋ ಗಿಟ ಹೊಡೆದಿದ್ದಾರಾ? ತೋರಿಸ್ಲಿ ಅವ್ರು ನೋಡೋಣ. ಯಾರ ನೋಟಿಸು ಇಲ್ಲ ಸರ್. ಯಾಕೆ ಸರ್ ಸುಳ್ಳು ಹೇಳ್ತಾರೆ? ನಮ್ ಮೊದ್ಲೇ ಬಂದ್ರೆ ನಮ್ ಮನೆ ಕಟ್ಟೋದಿಕ್ಕೆ ಇದಾಗಲ್ಲ. ಆರ್ ಅಶೋಕ್ ಅವರೇ ನಮಸ್ಕಾರ ಸರ್. ಅಶೋಕ್ ಅವರೇ ನಮಸ್ಕಾರ. ನೀವ್ ಹೇಳ್ತಿರಲ್ಲ 6 ತಿಂಗಳಿಂದ ಮನೆ ಕಟ್ಟಲು ನಾವು ಬರಕ್ಕಾಗುತ್ತಾ ಸ್ವಾಮಿ? ನಿಮ್ ಅಧಿಕಾರಿಗಳು ನೋಡ್ದೆ ಮಾಡ್ದೆ ನಾವೆಲ್ಲ ಆ ತರ ಇರಕ್ಕಾಗುತ್ತಾ ಸ್ವಾಮಿ? ಹೇಳಿ ನೀವು. 6 ತಿಂಗಳಿಂದ ಯಾರಾದ್ರೂ ಮನೆಗಳು ಕಟ್ತಾರ ಸ್ವಾಮಿ? ಬಂದು 4 ವರ್ಷ 5 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಅದು ನನ್ನ ಹೆಂಡತಿ 15 ವರ್ಷದಿಂದ ಒಂದ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಅವಳ ದುಡ್ಡನ್ನ PF ಬಂದ್ ದುಡ್ಡಲ್ಲಿ ನಾವು ಮನೆಗಳು ಕಟ್ಟಿರೋದು. ಅದನ್ನ ಹೋಗ್ಬಿಟ್ಟು ನೀವು ಏನೇನೋ ಹೇಳ್ತಾ ಇದ್ದೀರಾ. ನಾವು ಬಡವರೇ ಸ್ವಾಮಿ. ನೀವು ನಿಮ್ಮ ರಾಜಕೀಯಗೋಸ್ಕರ ನಮ್ಮನ್ನೆಲ್ಲ ಬೆರೆಸಬೇಡಿ. ನಾವು ಬಡವರು ಸ್ವಾಮಿ, ಕೇಳ್ತಾ ಇದೀವಿ ಕೊಡಿ. ನೀವೆಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ? ನೀವೆಲ್ಲ ಕೋಟಿ ಎಲ್ಲ ಇದ್ ಮಾಡ್ಕೊಳ್ಳೋದು ನಿಮ್ಗೆಲ್ಲ ಕಾಣಿಸಲ್ಲ. ಆದ್ರೆ ಬಡವ್ರು ಮಾತ್ರ ಏನೋ ಒಂದ್ 10 ಅಡಿ 20 ಅಡಿ ತಗೊಂಡ್ಬಿಟ್ರೆ ಅದು ನಾವೆಲ್ಲ ಕಳ್ರ ಹಂಗಾದ್ರೆ. ಅಷ್ಟೇ ಸರ್ ನಾನು ಹೇಳೋದು. ಮಾಡೋದು ನಮ್ಗೆ ಸಹಾಯ ಮಾಡಿ ಸರ್, ಅಷ್ಟೇ. ನಮಗ್ ಸಹಾಯ ಮಾಡಿ ಸರ್. ನಾವು ಇದೇ ಇದರಲ್ಲಿ ವಾಸ ಆಗಿರೋದು. ಫಸ್ಟ್ ಹೆಗಡೆ ನಗರದಲ್ಲಿದ್ದು ಇಲ್ಲಿ 8 ವರ್ಷ ಆಗಿದೆ. ಎಲ್ಲ ಹಂಗೆ ಮಣ್ಣು ಗಿಣ್ಣು ಹಾಕೊಂಡು ಬಡವರು ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ನಾವು ಆಟೋ ಡ್ರೈವರ್ಗಳು ಬಾಡಿಗೆಗಳು ಕಟ್ಟಕ್ಕಾಗ್ತಾ ಇಲ್ಲ ಸರ್. ಇಲ್ಲಿ ಬಂದು 8 ವರ್ಷ ಆಗಿದೆ. ಎಲ್ಲ ಏನೋ ಮಣ್ಣು ಗಿಣ್ಣು ಹಾಕೊಂಡು ಎಲ್ಲ ಬಂದು ಹಿಡಿತಾ ಇದ್ರು. ಆ ಟೈಮಲ್ಲಿ ಬಂದು ನಾವು ಯಾರಿಗೋ ಒಬ್ರನ್ನ ಕೈ ಕಾಲು ಹಿಡ್ದು ಇದು ಮಾಡಿದ್ರೆ ನೋಡ್ರಪ್ಪ ಹಿಂಗ ಆಯ್ತೆ ಮಾಡ್ಕೊಂಡಿದ್ರೆ ಮಾಡ್ಕೊ ಹೋಗಿ ನಿಮ್ಮ ಅದೃಷ್ಟ ಅದು ಅಂತ ಹೇಳ್ಬಿಟ್ಟು ಹೇಳಿದಾರೆ. ಆತರ ಏನಿಲ್ಲ ಪಾಪ, ದುಡ್ಡು ಕಾಸು ಯಾರು ನಮ್ಮ ಹತ್ರ ಈಸ್ಕೊಂಡು ಇಲ್ಲ, ನಾವು ಕೊಟ್ಟೂ ಇಲ್ಲ ಆಯ್ತಾ. ನಾವು ಅದ್ರ ಗುಡ್ಸ್ಲ ಹಾಕೊಂಡು 3 ವರ್ಷ ಗಂಟ ನಾವು ಜೀವನ ಮಾಡಿದೀವಿ ಇಲ್ಲಿ. ಆಮೇಲೆ ಮನೆ ಕಟ್ಟಿದೀವಿ ಸರ್. ಒಂದೇನೋ ಆಸೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ಕಟ್ಕೊಂಡ್ವಿ ಹೊತ್ತು ನಾವೇನ್ ದುರಾಸೆಯಿಂದ ಇದ್ ಮಾಡ್ಬೇಕು ಅಂತ ಇನ್ ಬೇರೆಯವ್ರ ಏನಾರು ಇದ್ರೆ ಬಿಡ್ತಾರ ಸರ್? ಬಿಡಲ್ಲ. ನಾವು ಆ ನಂಬಿಕೆಯಿಂದ ಇದ್ದೋ ಸರ್ ಅಷ್ಟೇ. ಇಲ್ಲಿ ಇನ್ ಯಾರಿಗೂ ದುಡ್ಡು ಕೊಡೋದೇ ಆಗ್ಲಿ, ದುಡ್ಡು ಕೊಟ್ಟಿರೋದೇ ಆಗ್ಲಿ ಯಾರಿಗೂ ಇಲ್ಲ. ₹1 ನಾವ್ ಯಾರಿಗೂ ಕೊಟ್ಟಿಲ್ಲ. ಸಹಾಯ ಮಾಡಿದ್ದಾರೆ ವಸೀಂ ಅವರು, ವಿಜಯ್ ಅವರು ಸಹಾಯ ಮಾಡಿದ್ದಾರೆ. ಸಂಘ ಅಧ್ಯಕ್ಷರು ಎಲ್ಲ ಇಲ್ಲಪ್ಪ ನೀವಿರಿ, ಪರವಾಗಿಲ್ಲ, ಇದು ಗೌರ್ಮೆಂಟ್ ಅವ್ರದ್ದು. ಇರಮ್ಮ ನಿಮಿಷ ಇರಮ್ಮ, ನಾನು ಮಾತಾಡೋ ಗಂಟೆ ಇರಮ್ಮ. ಸಂಘದವರು ಎಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂಘದವರು ಎಲ್ಲ ನಮ್ಗೆ ಇದು ಮಾಡಿದ್ದಾರೆ. ಏನ್ ಹೆದರ್ಕೋಬೇಡಿ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಸರ್ಕಾರ ನಿಮ್ ಕಡೆಯಿಂದ ಸರ್ಕಾರ, ಅವ್ರ ಕಡೆಯಿಂದ ನೀವಲ್ಲ. ಇವಾಗ ಬರ್ತಾರೆ ಎಲ್ಲ ನಿಮ್ಮ ಹತ್ರ ಓಟ್ಗಳು ಕೇಳೋದಿಕ್ಕೆ. ಏನೋ ನೀವು ಹಾಕಿದ್ರೇನೆ ಅವ್ರು ಸರ್ಕಾರ ಮಾಡಕ್ ಆಗೋದು. ಹೇಳಿದಾರೆ, ನಮ್ಮ ಸಂಘದವ್ರು ಹೇಳಿದ್ದಾರೆ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಇರಿ, ನಾವೆಲ್ಲ ಇದ್ದೀವಿ ಸಂಘದವ್ರು ಅಂತ ನಮ್ಗೆ ವಿಶ್ವಾಸನ ಕೊಟ್ಟಿದ್ದಾರೆ. ಅವಾಗೆಲ್ಲ ನಾವು ಮಾಡ್ಕೊಡ್ತೀವಿ ವಸತಿ ಅಂತ. ಅವಾಗ ಅಧಿಕಾರಿಗಳು ಹೇಳ್ಬೇಕಲ್ಲ, ನಿಮ್ಗೆಲ್ಲ ಗೊತ್ತಲ್ಲ ಅಧಿಕಾರಿಗಳು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು. ಒಬ್ರು ಬಂದ್ರೆ ಒಬ್ರಿಲ್ಲ, ಒಬ್ರಿದ್ರೆ ಒಬ್ರಿಲ್ಲ. ಆ ರೀತಿ ಎಲ್ಲ ಆಗಿದೆ ಸರ್ ಇಲ್ಲಿ. ವೈಕಾಯಕಿ ಇವಾಗ ಬಂದ್ಬಿಟ್ಟು ಏನು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ ಇವರು? ನಾನು ಕೇಳೋ ಪ್ರಶ್ನೆ, ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ? ಮನೇಲಿ ಇರೋರು ಕೊಡ್ಬೇಕಲ್ಲ, ಊರವ್ರಿಗೆ ಹೋಗೋಕ್ ಕೊಡ್ತೀರಾ ನೀವು? ಅಪ್ಪ ಇಲ್ಲಿ ನಾವು ಹೊಡಿತಾ ಇದೀವಿ, ಬನ್ನಿ, ನಾವು ನಿಮ್ಗೆಲ್ಲ 3 ತಿಂಗಳು ಮುಂಚೆ ನೋಟಿಸ್ ಕೊಡ್ತೀವಿ. ಫೋಟೋ ಗಿಟ ಹೊಡೆದಿದ್ದಾರಾ?
ತೋರಿಸ್ಲಿ ಅವ್ರು ನೋಡೋಣ. ಯಾರು ನೋಟಿಸ್ ಇಲ್ಲ ಸರ್, ಯಾಕೆ ಸರ್ ಸುಳ್ಳು ಹೇಳ್ತಾರೆ? ನಮ್ ಮೊದ್ಲೇ ಬಂದ್ರೆ ನಮ್ ಮನೆ ಕಟ್ಟೋದಿಕ್ಕೆ ಇದಾಗಲ್ಲ. ಆರ್ತಿ ಅವರ ಆರ್ ಅಶೋಕ್ ಅವರೇ ನಮಸ್ಕಾರ ಸರ್. ಆರ್ ಅಶೋಕ್ ಅವರೇ ನಮಸ್ಕಾರ. ನೀವ್ ಹೇಳ್ತಿರಲ್ಲ 6 ತಿಂಗಳಿಂದ ಮನೆ ಕಟ್ಟಲು ನಾವು ಬರಕ್ಕಾಗುತ್ತಾ ಸ್ವಾಮಿ? ನಿಮ್ ಅಧಿಕಾರಿಗಳು ನೋಡ್ದೆ ಮಾಡ್ದೆ ನಾವೆಲ್ಲ ಆ ತರ ಇರಕ್ಕಾಗುತ್ತಾ ಸ್ವಾಮಿ? ಹೇಳಿ ನೀವು. 6 ತಿಂಗಳಿಂದ ಯಾರಾದ್ರೂ ಮನೆಗಳು ಕಟ್ತಾರ ಸ್ವಾಮಿ? ಬಂದು 4 ವರ್ಷ 5 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಅದು ನನ್ನ ಹೆಂಡತಿ 15 ವರ್ಷದಿಂದ ಒಂದ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಅವಳ ದುಡ್ಡನ್ನ PF ಬಂದ್ ದುಡ್ಡಲ್ಲಿ ನಾವು ಮನೆಗಳು ಕಟ್ಟಿರೋದು. ಅದು ನೋಡ್ಬಿಟ್ಟು ನೀವು ಏನೇನೋ ಹೇಳ್ತಾ ಇದ್ದೀರಾ. ನಾವು ಬಡವರೇ ಸ್ವಾಮಿ. ನೀವು ನಿಮ್ಮ ರಾಜಕೀಯಗೋಸ್ಕರ ನಮ್ಮನ್ನೆಲ್ಲ ಬೆರೆಸಬೇಡಿ. ನಾವು ಬಡವರು ಸ್ವಾಮಿ, ಕೇಳ್ತಾ ಇದೀವಿ ಕೊಡಿ. ನೀವೆಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ? ನೀವೆಲ್ಲ ಕೋಟಿ ಎಲ್ಲ ಇದ್ ಮಾಡ್ಕೊಳ್ಳೋದು ನಿಮ್ಗೆಲ್ಲ ಕಾಣಿಸಲ್ಲ. ಆದ್ರೆ ಬಡವ್ರು ಮಾತ್ರ ಏನೋ ಒಂದ್ 10 ಅಡಿ 20 ಅಡಿ ತಗೊಂಡ್ಬಿಟ್ರೆ ಅದು ನಾವೆಲ್ಲ ಕಳ್ರೆ ಹಂಗಾದ್ರೆ. ಅಷ್ಟೇ ಸರ್ ನಾನು ಹೇಳಕ್ ಇದ್ ಮಾಡೋದು. ನಮ್ಗೆ ಸಹಾಯ ಮಾಡಿ ಸರ್, ಅಷ್ಟೇ. ನಮಗ್ ಸಹಾಯ ಮಾಡಿ ಸರ್. ನಾವು ಇದರಲ್ಲಿ ವಾಸ ಆಗಿರೋದು. ಫಸ್ಟ್ ಹೆಗಡೆ ನಗರದಲ್ಲಿದ್ದು ಇಲ್ಲಿ 8 ವರ್ಷ ಆಗಿದೆ. ಎಲ್ಲ ಹಂಗೆ ಮಣ್ಣು ಗಿಣ್ಣು ಹಾಕೊಂಡು ಬಡವರು ಅಂತ ಹೇಳ್ಬಿಟ್ಟು ನಮ್ ಕೈಲಿ ನಾವು ಆಟೋ ಡ್ರೈವರ್ಗಳು ಬಾಡಿಗಳು ಕಟ್ಟಕ್ ಆಗ್ತಾ ಇಲ್ಲ ಸರ್. ಇಲ್ಲಿ ಬಂದು 8 ವರ್ಷ ಆಗಿದೆ. ಎಲ್ಲ ಏನೋ ಮಣ್ಣು ಗಿಣ್ಣು ಹಾಕೊಂಡು ಎಲ್ಲ ಬಂದು ಹಿಡಿತಾ ಇದ್ರು. ಆ ಟೈಮಲ್ಲಿ ಬಂದು ನಾವು ಯಾರಿಗೋ ಒಬ್ರನ್ನ ಕೈ ಕಾಲು ಹಿಡ್ದು ಇದ್ ಮಾಡಿದ್ರೆ, ನೋಡ್ರಪ್ಪ ಹಿಂಗ ಆಯ್ತೆ, ಮಾಡ್ಕೊಂಡಿದ್ರೆ ಮಾಡ್ಕೊ ಹೋಗಿ, ನಿಮ್ಮ ಅದೃಷ್ಟ ಅದು ಅಂತ ಹೇಳ್ಬಿಟ್ಟು ಹೇಳಿದಾರೆ. ಆತರ ಏನಿಲ್ಲ ಪಾಪ. ದುಡ್ಡು ಕಾಸು ಯಾರು ನಮ್ಮ ಹತ್ರ ಈಸ್ಕೊಂಡು ಇಲ್ಲ, ನಾವು ಕೊಟ್ಟೂ ಇಲ್ಲ. ಆಯ್ತಾ? ನಾವು ಅದ್ರ ಗುಡ್ಸ್ಲೆ ಹಾಕೊಂಡು 3 ವರ್ಷ ಗಂಟ ನಾವು ಜೀವನ ಮಾಡಿದೀವಿ ಇಲ್ಲಿ. ಆಮೇಲೆ ಮನೆ ಕಟ್ಟಿದೀವಿ ಸರ್. ಒಂದೇನೋ ಆಸೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸರ್ಕಾರ ಅಂತ ಹೇಳ್ಬಿಟ್ಟು ಒಂದ್ ಆಸೆಯಿಂದ ಕಟ್ಕೊಂಡ್ವಿ ಹೊತ್ತು ನಾವೇನ್ ದುರಾಸೆಯಿಂದ ಇದ್ ಮಾಡ್ಬೇಕು ಅಂತ ಇನ್ ಬೇರೆಯವ್ರ ಏನಾದ್ರು ಇದ್ರೆ ಬಿಡ್ತಾರ ಸರ್? ಬಿಡಲ್ಲ. ನಾವು ಆ ನಂಬಿಕೆಯಿಂದ ಇದ್ದೋ ಸರ್, ಅಷ್ಟೇ. ಇಲ್ಲಿ ಇನ್ ಯಾರಿಗೂ ದುಡ್ಡು ಕೊಡೋದೇ ಆಗ್ಲಿ, ದುಡ್ಡು ಕೊಟ್ಟಿರೋದೇ ಆಗ್ಲಿ ಯಾರಿಗೂ ಇಲ್ಲ. ₹1 ನಾವ್ ಯಾರಿಗೂ ಕೊಟ್ಟಿಲ್ಲ. ಸಹಾಯ ಮಾಡಿದ್ದಾರೆ ವಸೀಂ ಅವರು, ವಿಜಯ್ ಅವರು ಸಹಾಯ ಮಾಡಿದ್ದಾರೆ. ಸಂಘ ಅಧ್ಯಕ್ಷರು ಅವರೆಲ್ಲ ಇಲ್ಲಪ್ಪ ನೀವಿರಿ, ಪರವಾಗಿಲ್ಲ, ಇದು ಗೌರ್ಮೆಂಟ್ ಅವ್ರದ್ದು. ಇರಮ್ಮ ನಿಮಿಷ ಇರಮ್ಮ, ನಾನು ಮಾತಾಡೋ ಗಂಟೆ ಇರಮ್ಮ. ಸಂಘದವರು ಎಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂಘದವರು ಎಲ್ಲ ನಮ್ಗೆ ಇದ್ ಮಾಡಿದ್ದಾರೆ. ಏನ್ ಹೆದರ್ಕೋಬೇಡಿ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಸರ್ಕಾರ ನಿಮ್ ಕಡೆಯಿಂದ ಸರ್ಕಾರ, ಅವ್ರ ಕಡೆಯಿಂದ ನೀವಲ್ಲ. ಇವಾಗ ಬರ್ತಾರೆ ಎಲ್ಲ ನಿಮ್ಮ ಹತ್ರ ಓಟ್ಗಳು ಕೇಳೋದಿಕ್ಕೆ. ಏನು ನೀವು ಹಾಕಿದ್ರೇನೆ ಅವ್ರು ಸರ್ಕಾರ ಮಾಡಕ್ ಆಗೋದು. ಹೇಳಿದಾರೆ, ನಮ್ ಸಂಘದವ್ರು ಹೇಳಿದ್ದಾರೆ, ನೀವೆಲ್ಲ ಯಾಕೆ ಹೆದರ್ಕೋತೀರಾ? ಇದ್ರಿ ನಾವೆಲ್ಲ ಇದ್ದೀವಿ ಸಂಘದವ್ರು ಅಂತ ನಮ್ಗೆ ವಿಶ್ವಾಸನ ಕೊಟ್ಟಿದ್ದಾರೆ. ಅವಾಗೆಲ್ಲ ನಾವು ಮಾಡ್ಕೊಡ್ತೀವಿ ವಸತಿ ಅಂತ. ಅವಾಗ ಅಧಿಕಾರಿಗಳು ಹೇಳ್ಬೇಕಲ್ಲ, ನಿಮ್ಗೆಲ್ಲ ಗೊತ್ತಲ್ಲ ಅಧಿಕಾರಿಗಳು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು. ಒಬ್ರು ಬಂದ್ರೆ ಒಬ್ರು ಇಲ್ಲ, ಒಬ್ರು ಇದ್ರೆ ಒಬ್ರು ಇಲ್ಲ. ಆ ರೀತಿ ಎಲ್ಲ ಆಗಿದೆ ಸರ್ ಇಲ್ಲಿ. ವೈಕಾಯಕಿ ಇವಾಗ ಬಂದ್ಬಿಟ್ಟು ಏನು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ ಇವರು? ನಾನು ಕೇಳೋ ಪ್ರಶ್ನೆ, ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ? ಮನೇಲಿ ಇರೋರು ಕೊಡ್ಬೇಕಲ್ಲ, ಊರವ್ರಿಗೆ ಹೋಗೋಕ್ ಕೊಡ್ತೀರಾ ನೀವು? ಅಪ್ಪ ಇಲ್ಲಿ ನಾವು ಹೊಡಿತಾ ಇದೀವಿ, ಬನ್ನಿ, ನಾವು ನಿಮ್ಗೆಲ್ಲ 3 ತಿಂಗಳು ಮುಂಚೆ ನೋಟಿಸ್ ಕೊಡ್ತೀವಿ. ಫೋಟೋ ಗಿಟ ಹೊಡೆದಿದ್ದಾರಾ? ತೋರಿಸ್ಲಿ ಅವ್ರು ನೋಡೋಣ. ಯಾರು ನೋಟಿಸ್ ಇಲ್ಲ ಸರ್, ಯಾಕೆ ಸರ್ ಸುಳ್ಳು ಹೇಳ್ತಾರೆ? ನಮ್ ಮೊದ್ಲೇ ಬಂದ್ರೆ ನಮ್ ಮನೆ ಕಟ್ಟೋದಿಕ್ಕೆ ಇದಾಗಲ್ಲ. ಆರ್ತಿ ಅವರ ಆರ್ ಅಶೋಕ್ ಅವರೇ ನಮಸ್ಕಾರ ಸರ್. ಆರ್ ಅಶೋಕ್ ಅವರೇ ನಮಸ್ಕಾರ. ನೀವ್ ಹೇಳ್ತಿರಲ್ಲ 6 ತಿಂಗಳಿಂದ ಮನೆ ಕಟ್ಟಲು ನಾವು ಬರಕ್ಕಾಗುತ್ತಾ ಸ್ವಾಮಿ? ನಿಮ್ ಅಧಿಕಾರಿಗಳು ನೋಡ್ದೆ ಮಾಡ್ದೆ ನಾವೆಲ್ಲ ಆ ತರ ಇರಕ್ಕಾಗುತ್ತಾ ಸ್ವಾಮಿ? ಹೇಳಿ ನೀವು. 6 ತಿಂಗಳಿಂದ ಯಾರಾದ್ರೂ ಮನೆಗಳು ಕಟ್ತಾರ ಸ್ವಾಮಿ? ಬಂದು 4 ವರ್ಷ 5 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಅದು ನನ್ನ ಹೆಂಡತಿ 15 ವರ್ಷದಿಂದ ಒಂದ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಅವಳ ದುಡ್ಡನ್ನ PF ಬಂದ್ ದುಡ್ಡಲ್ಲಿ ನಾವು ಮನೆಗಳು ಕಟ್ಟಿರೋದು. ಅದು ನೋಡ್ಬಿಟ್ಟು ನೀವು ಏನೇನೋ ಹೇಳ್ತಾ ಇದ್ದೀರಾ. ನಾವು ಬಡವರೇ ಸ್ವಾಮಿ. ನೀವು ನಿಮ್ಮ ರಾಜಕೀಯಗೋಸ್ಕರ ನಮ್ಮನ್ನೆಲ್ಲ ಬೆರೆಸಬೇಡಿ. ನಾವು ಬಡವರು ಸ್ವಾಮಿ, ಕೇಳ್ತಾ ಇದೀವಿ ಕೊಡಿ. ನೀವೆಲ್ಲ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನಮ್ಮ ಮೇಲೆ? ನೀವೆಲ್ಲ ಕೋಟಿ ಎಲ್ಲ ಇದ್ ಮಾಡ್ಕೊಳ್ಳೋದು ನಿಮ್ಗೆಲ್ಲ ಕಾಣಿಸಲ್ಲ. ಆದ್ರೆ ಬಡವ್ರು ಮಾತ್ರ ಏನೋ ಒಂದ್ 10 ಅಡಿ 20 ಅಡಿ ತಗೊಂಡ್ಬಿಟ್ರೆ ಅದು ನಾವೆಲ್ಲ ಕಳ್ರೆ ಹಂಗಾದ್ರೆ. ಅಷ್ಟೇ ಸರ್ ನಾನು ಹೇಳಕ್ ಇದ್ ಮಾಡೋದು. ನಮ್ಗೆ ಸಹಾಯ ಮಾಡಿ ಸರ್, ಅಷ್ಟೇ. ನಮಗ್ ಸಹಾಯ ಮಾಡಿ.